ಆನೇಕಲ್ ಪಟ್ಟಣದ ಪೋಷಕರಿಗೆ ಹಾಗೂ ಪುಟ್ಟ ಮಕ್ಕಳ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಆಶಾಕಿರಣವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಕಲಿಕಾ ವ್ಯವಸ್ಥೆ ಹೊಂದಿರುವ ಕಿಡ್ ಜಿ ಪ್ರಿಸ್ಕೂಲ್ ಇಂದು ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿತು. ನೂತನ ಶಾಲಾ ಆವರಣದಲ್ಲಿ ಶಾಸ್ತ್ರೋಕ್ತವಾಗಿ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಗಣ್ಯರ ಸಮ್ಮುಖದಲ್ಲಿ ರಿಬ್ಬನ್ ಕತ್ತರಿಸುವ ಮೂಲಕ ಶಾಲೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಕಿಡ್ ಜಿ ಸಂಸ್ಥೆಯು ಈಗಾಗಲೇ ದೇಶಾದ್ಯಂತ 2500ಕ್ಕೂ ಅಧಿಕ ಶಾಖೆಗಳನ್ನು ಹೊಂದಿದ್ದು, ಈಗ ಆನೇಕಲ್ ಪಟ್ಟಣಕ್ಕೂ ತನ್ನ ಗುಣಮಟ್ಟದ ಸೇವೆಯನ್ನ ವಿಸ್ತರಿಸಿದೆ. ಈ ಶಾಲೆಯಲ್ಲಿ ಅತ್ಯಾಧುನಿಕ ಪೆಂಟಾಮೆಂಡ್ ಲರ್ನಿಂಗ್ ಸಿಸ್ಟಮ್ ಅಳವಡಿಸಲಾಗಿದ್ದು, ಇದು ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾಗಿದೆ. ವಿಶಾಲವಾದ ಮತ್ತು ಸುರಕ್ಷಿತವಾದ ಸುಸಜ್ಜಿತ ಕಟ್ಟಡದಲ್ಲಿ ಶಾಲೆ ಕಾರ್ಯನಿರ್ವಹಿಸಲಿದ್ದು, ಮಕ್ಕಳಿಗೆ ಆಟವಾಡಲು ಹಾಗೂ ಕಲಿಯಲು ಮುಕ್ತ ವಾತಾವರಣ ಕಲ್ಪಿಸಲಾಗಿದೆ. ಈ ಶಾಲೆಯಲ್ಲಿ ಡೇ ಕೇರ್, ಪ್ಲೇ ಗ್ರೂಪ್ ಹಾಗೂ ನರ್ಸರಿ, ಜೂನಿಯರ್ ಕೆಜಿ ಮತ್ತು ಸೀನಿಯರ್ ಕೆಜಿ ಈ ವರ್ಷದ ಅಡ್ಮಿಷನ್ ಪ್ರಾರಂಭವಾಗಿದೆ. ನುರಿತ ಹಾಗೂ ಅನುಭವವಿರುವ ಶಿಕ್ಷಕರಿಂದ ಮಕ್ಕಳಿಗೆ ಕೇವಲ ಪಠ್ಯವಲ್ಲದೆ ಆಟಪಾಠಗಳ ಮೂಲಕ ಸಂಸ್ಕಾರಯುತ ಶಿಕ್ಷಣ ನೀಡಲಾಗುವುದು ಎಂದು ಶಾಲಾ ಆಡಳಿತ ಮಂಡಳಿ ತಿಳಿಸಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈಗಲೇ ಪ್ರವೇಶಾತಿ ಪಡೆಯಬಹುದಾಗಿದೆ. ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆ ಕಲ್ಪಿಸಿ ಕೊಡುವುದೇ ನಮ್ಮ ಮುಖ್ಯ ಉದ್ದೇಶ ಎಂದು ಶಾಲಾ ಮುಖ್ಯಸ್ಥರು ತಿಳಿಸಿದರು.
ನಂದಕುಮಾರ್ ಇವ್ರಿಗೊಂದು ಹಿನ್ನೆಲೆ ಇತ್ತು. ಇವ್ರ ತಂದೆ ಮೇಷ್ಟ್ರು ಕೃಷ್ಣಪ್ಪನವರು ಅಂತ ಹೇಳ್ಬಿಟ್ಟು ನಮಗೆ ಮೇಷ್ಟ್ರು ಅವರು ನೋಡಿ ಹಾಗೆ ಬಂದಿದೆ ಅವ್ರಿಗೆ. ಅದೇ ಒಂದು ಸಾಲಿಸ್ತರ ಬಂದು ಅವರು ಏನೋ ನೋಡಿ ಇದು ಮಾಡಿದ್ದಾರೆ. ಅವ್ರು ಇನ್ನೂ ಭಾಳ ಉದ್ಯಮಿಗಳು ಮಾಡಿದ್ದಾರೆ, ಬ್ಯಾಂಕ್ ಮಾಡಿದ್ದಾರೆ, ಅಲ್ಲಿ ಭಾಳ ಜನಗಳಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ಈ ಸ್ಕೂಲು ಇಲ್ಲಿ ಮಾಡಿದ್ದಾರೆ ಈ ಜಾಗದಲ್ಲಿ. ಇವರು ಮಾಡಿರೋ ಈ ಧೈರ್ಯವಾಗಿ ಮಾಡಿರೋ ಈ ಕೆಲಸಕ್ಕೆ ನಮ್ಮ ಜನಾಂಗದವ್ರದ್ದೆಲ್ಲನೂ ಬೆಂಬಲ ಇರುತ್ತೆ. ಇವರಿಗೆ ಮುಂದೆ ಒಳ್ಳೆ ಭವಿಷ್ಯ ಬರಲಿ ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ನಾನು ಮಾತಾಡಿದೆ ಅವ್ರ ಬಗ್ಗೆ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಅಯಗ್ರೀವಂ ಉಪಾಸ್ಮಹೆ. ಗಿವಿಂಗ್ ಎಜುಕೇಷನ್ ಟು ದ ಹೆಡ್ ವಿತೌಟ್ ಹಾರ್ಟ್ ಈಸ್ ನೋ ಎಜುಕೇಷನ್ ಅಟ್ ಆಲ್ ಅಂತ. ಅಂದರೆ ಜ್ಞಾನಕ್ಕೆ ಮಾತ್ರ ಶಿಕ್ಷಣ ಕೊಟ್ಟು ಆಧ್ಯಾತ್ಮಿಕವಾಗಿ ನಡೆನುಡಿಯ ಬಗ್ಗೆ ಮತ್ತು ನೈತಿಕ ಮೌಲ್ಯಗಳ ಬಗ್ಗೆ ಶಿಕ್ಷಣ ಕೊಟ್ಟಿಲ್ಲ, ಶಿಕ್ಷಣನಲ್ಲ. ಹಾಗಾಗಿ ಕಿಡ್ಜಿ ಸಂಸ್ಥೆಯ ಮೂಲಕ ಮಕ್ಕಳಿಗೆ ಸರ್ವಾಂಗೀಣಿಗೆ ಏಳಿಗೆಗೋಸ್ಕರವಾಗಿ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅಂತ ಹೇಳಿದ್ರೆ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ, ನೈತಿಕವಾಗಿ ಮಾನವೀಯ ಮೌಲ್ಯಯುಕ್ತ ಶಿಕ್ಷಣವನ್ನು ಕೊಡಲಿಕ್ಕೆ ಪೂರಕವಾದಂಥ ರೀತಿಯಲ್ಲಿ ಆನೆಕಲ್ಲು ಒಂದು ಅವಕಾಶ ಕೊಡಬೇಕಂತೇಳಿ ನಂದಕುಮಾರ್ ಮತ್ತು ನವೀನ್ರವರ ಒಂದು ಬಳಗ ಸೇರಿ ಈ ನಮ್ಮ ಪಟ್ಟಣದ ಎಲ್ಲ ಕುಟುಂಬದ ಮಕ್ಕಳಿಗೆ ಮುಕ್ತವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಕಿಡ್ಜಿ ಫ್ರಾಂಚೈಸ್ ತೆಗೆದುಕೊಂಡಿಲ್ಲಿ ನಾನು ನೋಡಿದೆ, ಎಲ್ಲ ಅವಲೋಕಿಸಿದೆ. ವಿ ಹ್ಯಾವ್ ದ ಲರ್ನಿಂಗ್ ಅಟ್ಮಾಸ್ಫಿಯರ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್. ಈ ಸಂಸ್ಥೆಯಲ್ಲಿ ಕಲಿಕಾ ಪರಿಸರ ಇದೆ. ಆ ಕಲಿಕಾ ಪರಿಸರದ ಪ್ರಭಾವ ಮಕ್ಕಳಿಗೆ ಭಾಳ ಮುಕ್ತವಾದಂಥ ಶಿಕ್ಷಣ ಕಲೀಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ, ಇದಕ್ಕೆ ಸಾರ್ವಜನಿಕರು ಈ ಒಂದು ಪಟ್ಟಣದ ಎಲ್ಲ ಕುಟುಂಬದವರು ಸಹ ತಮ್ಮ ಮಕ್ಕಳಿಗೆ ಇಲ್ಲಿ ಸಿಗುವಂಥ ಒಂದು ಉತ್ತಮ ಪರಿಣಾಮಕಾರಿ ಮತ್ತು ಬೆಲೆ ಬಾಳುವಂಥ ಮುಂದೆ ಯುಕ್ತ ಮಾನವೀಯತ್ವವನ್ನು ರೂಪಿಸುವಂಥ 3 ವರ್ಷದಲ್ಲೇ ಮಾನವತ್ವವನ್ನು ರೂಪಿಸುವಂಥ ಶಿಕ್ಷಣ ಕೊಡುವಂಥ ಈ ಸಂಸ್ಥೆಯಲ್ಲಿ ಮಕ್ಕಳನ್ನು ಸೇರಿಸಿ ಇದರ ಒಂದು ಫಲಶ್ರುತಿಗೆ ಅವರು ಪ್ರಾಪ್ತಿ ಆಗಬೇಕು. ಈ ಫಲವನ್ನು ಅವರು ಪಡಿಬೇಕು, ಆ ಮಕ್ಕಳಿಗೆ ಇದನ್ನು ಒದಗಿಸ್ಕೊಡ್ಬೇಕು. ಯಾಕಂದರೆ ಸರ್ಚ್ ದ ಗುಡ್ ಪ್ಲೇಸ್ ಫಾರ್ ಯುವರ್ ಚೈಲ್ಡ್ ಟು ಗೆಟ್ ಸಕ್ಸಸ್ ಇನ್ ದ ಫ್ಯೂಚರ್ ಲೈಫ್ ಅಂತ. ಅಂದರೆ ಭವಿಷ್ಯದಲ್ಲಿ ಉತ್ತಮ ಸಾಧನೆಗೆ ಪೂರಕವಾದಂಥ ಒಳ್ಳೆಯ ವಾತಾವರಣ ಇರುವಂಥ ಸಂಸ್ಥೆ ಹುಡುಕಿರಿ ಅಂತ ಹೇಳಬೇಕು. ಅಂಥ ಅವಕಾಶ ಇಲ್ಲಿದೆ ಅಂತ ಹೇಳ್ತಾ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡಿಕೊಳ್ತೀನಿ. ಇಲ್ಲಿ ಭಾಳ ಉತ್ತಮವಾದಂಥ ವಾತಾವರಣ ಇದೆ ಮತ್ತು ಕ್ವಾಲಿಫೈಡ್ ಟೀಚರ್ಸ್ ಇಲ್ಲಿದ್ದಾರೆ ಮತ್ತು ಎಲ್ಲ ವಾತಾವರಣ ಮಕ್ಕಳಿಗೆ ಪೂರಕವಾದಂಥ ಎಲ್ಲ ಸುರಕ್ಷತೆ ಮತ್ತು ಶೌಚವಾದಂಥ ಅವಕಾಶಗಳಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸಾರ್ವಜನಿಕರೆಲ್ಲ ಬಂದು ಭಾಗವಹಿಸಿ ಇದರ ಅವಕಾಶ ಬಳಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ಈ ಒಂದು ಸಂಸ್ಥೆಯ ಬೆಳವಣಿಗೆಗೆ ಸರ್ವರ ಒಂದು ಅನುಗ್ರಹ ಇರಲಿ, ದೈವಾನುಗ್ರಹ ಇರಲಿ ಅಂತ ಹೇಳ್ತಾ ನಾನು ಮಾತುಗಳ ವಿದಾಯ ಹೇಳ್ತೇನೆ. ಧನ್ಯವಾದಗಳು. ಆನೇಕಲ್ ಪಟ್ಟಣದಲ್ಲಿ ನೂತನವಾಗಿ ಏನು ಒಂದು ಶಾಲೆ ಓಪನ್ ಆಗಿದೆ ಕಿಡ್ಜಿ ಅಂತ, PKG ಮಕ್ಕಳಿಗೆ ಸಂತೋಷದ ವಿಚಾರ. ಅದರಲ್ಲೂ ಮುಖ್ಯವಾಗಿ ಏನಂದರೆ, ಈಗಾಗಲೇ ನಾನು ಇವ್ರ ಹತ್ರ ಮಾತಾಡ್ತಾ ಇದ್ದೆ, ಈ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಹೊಸಪೇಟೆ ಅಂದರೆ ಏನಂದರೆ ತಾಲೂಕು ಆಫೀಸ್ ಇದೆಯಲ್ಲ, ಆ ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಆಗ್ಬೋದು, ಮತ್ತು ವೆಂಕಟೇಶ್ವರ ಟಾಕೀಸ್ ಇರುವಂಥ ಜಾಗ ಆಗ್ಬೋದು, ಮತ್ತು ಹೊಸೂರು ರಸ್ತೆ ಆಗ್ಬೋದು, ಇಲ್ಲೆಲ್ಲ ಈಗಾಗಲೇ 8ರಿಂದ 10 ಈ PKG ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಈಗಾಗಲೇ ಹಲವಾರು ಶಾಲೆಗಳಿದೆ. ಆದರೆ ಇಲ್ಲಿ ಹಳೇಪೇಟೆಯಲ್ಲಿ ಇದೊಂದು ನೂತನವಾಗಿ ಮಾಡ್ತಾಯಿದ್ದಾರೆ. ಇಲ್ಲಿರೋವಂಥ ಮಕ್ಕಳಿಗೆ ಇದೊಂದು ಅವಶ್ಯಕತೆ ಇರುವಂಥ ಕೆಲಸ. ಜೊತೆಗೆ ಅವರು ಒಂದು ಶಾಲೆ ಇದರಲ್ಲಿ ಆದಾಯ ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದು ಮಕ್ಕಳಿಗೆ ಸರ್ವಿಸ್ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ದೇವರು ಒಳ್ಳೇದು ಮಾಡಲಿ. ಈ ಶಾಲೆ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಆಶಿಸ್ತೇನೆ. ನಮಸ್ಕಾರ. ಏನು ಆನೇಕಲ್ ಟೌನ್ನ ನಮ್ಮ ನಂದಕುಮಾರ್ ಮತ್ತು ನವೀನ್ ಅವರು ಒಂದು ಒಳ್ಳೆ ಕಿಡ್ಸ್ ಮಕ್ಕಳ ಸ್ಕೂಲನ್ನು ಇವತ್ತು ಉದ್ಘಾಟನೆ ಮಾಡಿ ಈ ಟೌನ್ಗೆ ಅವಶ್ಯಕತೆ ಇರುವಂಥ ಏನು ಸಣ್ಣ ಮಕ್ಕಳ ಅವ್ರಿಗೇನು ಮನೆಗಳಲ್ಲಿ ಕೆಲವು ಫ್ಯಾಮಿಲಿಗಳಲ್ಲಿ ಮಕ್ಕಳನ್ನು ನೋಡ್ಕೊಳೋದು ಕಷ್ಟ ಆಗ್ತಾ ಇರೋಂಥ ಫ್ಯಾಮಿಲಿಗಳು ಇವತ್ತು ಇಂಥ ಸ್ಕೂಲ್ ಇದ್ದರೆ ತುಂಬ ಅವ್ರಿಗೆ ಅನುಕೂಲವಾಗಿ ಮಕ್ಕಳನ್ನು ಬಿಟ್ಟು ಅವ್ರು ಏನು ಕೆಲಸ ಕಾರ್ಯಗಳು ಡ್ಯೂಟಿಗಳು ಮುಗಿಸ್ಕೊಂಡು ಸಂಜೆ ಮಕ್ಕಳನ್ನು ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ನಂದಕುಮಾರ್ ಮತ್ತು ನವೀನ್ ಕುಮಾರ್ ಅವರು ಇವತ್ತು ಈ ಸ್ಕೂಲನ್ನು ಓಪನ್ ಮಾಡಿದ್ದಾರೆ. ಇದು ತುಂಬ ನಮ್ಮ ಟೌನ್ಗೆ ತುಂಬ ಅವಶ್ಯಕತೆ ಆದಂಥ ಸ್ಕೂಲು. ಅದರ ಜೊತೆಗೆ UKG LKG ಕೂಡ ಪ್ರಾರಂಭ ಮಾಡ್ತಾಯಿದ್ದಾರೆ. ಎಲ್ಲ ಮಕ್ಕಳು ಹೆಚ್ಚಿನ ರೀತಿ ಈ ಸ್ಕೂಲ್ಗೆ ಬಂದು ಅಡ್ಮಿಷನ್ನ ಮಾಡೋದ್ರ ಮುಖಾಂತರ ಈ ಸ್ಕೂಲನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಬೇಕು.
ಈ ಸ್ಕೂಲು ಇನ್ನೂ ಚೆನ್ನಾಗಿ ಬೆಳಿಬೇಕು. ಈ ಆನೇಕಲ್ ಟೌನ್ನಲ್ಲಿ ಇನ್ನು ಹೆಚ್ಚಿನ ಇವರು ಸ್ಕೂಲು ಕಾಲೇಜು ಮಾಡಿ ಜನಕ್ಕೆ ಅನುಕೂಲವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲ ನಾವು ಈ ಮೂಲಕ ಕೇಳ್ಕೊತಾ ಇದ್ದೇವೆ. ಆನೇಕಲ್ ಹೃದಯ ಭಾಗದಲ್ಲಿ ನಂದಕುಮಾರ್ ಅವರು ಏನು ಕಿಡ್ಸ್ ಜಿ ಅಂತ ಒಂದು ಚಿಕ್ಕ ಮಕ್ಕಳ ಸಿಟ್ಟಿಂಗ್ ಸೆಂಟರ್ ಏನು ಮಾಡಿದ್ದಾರೆ. ಇದರ ಉದ್ದೇಶ ತುಂಬ ಒಳ್ಳೆಯದು. ನಂದಕುಮಾರ್ ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮೊದಲಿಂದನೂ ಅವ್ರ ಛಾಪಿದೆ. ಅವರು MES ಶಾಲೆಯಲ್ಲಿ ಮತ್ತು ಇದರ ಬೇರೆ ಶಾಲೆಗಳಲ್ಲಿ ಕೆಲಸ ಮಾಡಿ ಅಲ್ಲಿನ ನ್ಯೂನ್ಯತೆಗಳು ಮಕ್ಕಳಿಗೆ ಮತ್ತು ಪೋಷಕರಿಗೆ ಮಧ್ಯದಲ್ಲಿರ್ತಕ್ಕಂತಹ ಏನು ವ್ಯತ್ಯಾಸಗಳಿದೆ ಅದನ್ನೆಲ್ಲ ಅರ್ತಿರೋವಂಥ ವ್ಯಕ್ತಿ. ತುಂಬ ಉತ್ತಮವಾದಂಥ ಜನಾನುರಾಗಿ ಆಗಿರೋದ್ರಿಂದ ಅವರಿಗೆ ಮಕ್ಕಳ ಮತ್ತು ಪೋಷಕರ ಮತ್ತು ಶಿಕ್ಷಕರ ಮಧ್ಯದಲ್ಲಿ ಏನು ವ್ಯತ್ಯಾಸಗಳಿರುತ್ತೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ವಿದ್ಯೆಯನ್ನು ಮಕ್ಕಳಿಗೆ ಬೇಸ್ ಲೆವೆಲಲ್ಲಿ ತಳಮಟ್ಟದಲ್ಲಿ ಏನು ವಿದ್ಯೆ ಕೊಡಬೇಕು ಅದ್ರ ಬಗ್ಗೆ ತುಂಬ ಗಮನ ಕೊಟ್ಟು ಇವ್ರ ಉದ್ದೇಶ ಮೊದಲಿಂದ ಯಾವುದಾದ್ರೂ ಒಂದು ಶಾಲೆ ಮಾಡಬೇಕು ಅನ್ನೋದೇ ಇತ್ತು. ಅದರಲ್ಲೂ ನರ್ಸರಿ ಶಾಲೆಯಿಂದನೇ ಪ್ರಾರಂಭ ಮಾಡಬೇಕು ಅಂತಿದ್ರು. ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿರ್ತಕ್ಕಂತಹ ಸಂಸ್ಥೆ ಜೊತೆಯಲ್ಲಿ ಸೇರಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಇನ್ನೂ ಉತ್ತಮವಾದಂಥ ವ್ಯಾಪ್ತಿ ಸಿಕ್ಕಿದೆ. ಈ ವ್ಯಾಪ್ತಿಯನ್ನು ಇನ್ನೂ ವೃದ್ಧಿಸ್ಕೊಳ್ಳಿ. ಈ ವ್ಯಾಪ್ತಿ ಏನಿದೆ ಇದರಲ್ಲಿ ಅವರ ಸ್ವಂತಿಕೆಯನ್ನು ಬೆಳೀಲಿ ಅಂತ ನಾನು ಅವ್ರನ್ನ ಆಶಿಸ್ತಾ, ಭಗವಂತ ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ. ವಿದ್ಯಾಕ್ಷೇತ್ರದಲ್ಲಿ ಈಗೇನು ಇಷ್ಟು ದಿವಸ ಆರ್ಥಿಕ ಕ್ಷೇತ್ರದಲ್ಲಿ ಕಾಲಿಟ್ಟಿದ್ರು, ಈಗ ವಿದ್ಯಾಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಯಶಸ್ವಿ ಸಿಗಲಿ. ಅದರ ಜೊತೆಯಲ್ಲೇ ತಮ್ಮ ಜೊತೆಯಲ್ಲಿರ್ತಕ್ಕಂತಹ ಎಲ್ಲ ಕುಟುಂಬಗಳ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುವಂಥ ಮಟ್ಟದಲ್ಲಿ ಅವ್ರ ಕೆಲಸ ನಡೀಲಿ ಅಂತ ನಾನು ಅವ್ರಿಗೆ ಆಶಿಸ್ತಾ, ಭಗವಂತ ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಯಶಸ್ಸು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿದ್ಯೆ ಅನ್ನೋದು ಯಾರೂ ಕದಿಯಲಾಗದಂತಹ ಆಸ್ತಿ. ನಮ್ಮ ಹತ್ರ ಆಸ್ತಿ ಐಶ್ವರ್ಯ ಏನೋ ಬೇಕಾದರೂ ಕಿತ್ಕೊಬೋದು, ಏನು ಬೇಕಾದರೂ ನಾಶ ಮಾಡ್ಬೋದು. ಆದರೆ ವಿದ್ಯೆ ಅನ್ನೋದು ಒಂದು ಸತಿ ನಮಗೆ ಹತ್ಬಿಟ್ಟ ಮೇಲೆ ಅದನ್ನು ಯಾರೂ ಕಿತ್ಕೊಳಕ್ಕಾಗಲ್ಲ. ಸೊ ಅಂತಹ ಒಂದು ವಿದ್ಯಾ ಸಂಸ್ಥೆಯನ್ನು ಈ ದಿನ ಇಲ್ಲಿ ಓಪನ್ ಮಾಡಿದ್ದಾರೆ. ಕಿಡ್ಜಿ ಪ್ರೀ ಸ್ಕೂಲ್ ಅಂತ ನಮ್ಮ ನಂದಕುಮಾರ್ ಮತ್ತು ಅವ್ರ ಟೀಮು ಓಪನ್ ಮಾಡಿದ್ದಾರೆ. ಸೊ ಈ ಒಂದು ಚಿಕ್ಕ ಮಕ್ಕಳಿಗೆ 2 ವರ್ಷದ ಮಕ್ಕಳಿಂದನೇ ಅವ್ರಿಗೊಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರು ಉತ್ತಮ ಪ್ರಜೆಗಳಾಗಲಿ, ಮುಂದೆ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಲಿ, ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಲಿ ಅನ್ನೋ ಉದ್ದೇಶದಿಂದ ಮತ್ತು ಸತ್ಪ್ರಜೆ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕೆಳ ಹಂತದಿಂದ ತಳಾಯದಿಂದನೇ 2.5 ವರ್ಷ ಮಕ್ಕಳಿಂದನೇ ಅವರಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಇಲ್ಲಿ ಮುಂದಾಗಿದ್ದಾರೆ. ಸೊ ಈ ಸಂಸ್ಥೆ ಇದೇ ರೀತಿ ಅತಿ ಉನ್ನತ ಮಟ್ಟಕ್ಕೆ ಬೆಳೀಲಿ. ಏನು ಯಂಗ್ಸ್ಟರ್ಸ್ ಓಪನ್ ಮಾಡಿದ್ದಾರೆ ಅವ್ರಿಗೂ ಕೂಡ ದೇವರು ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ. ವಿದ್ಯೆಯನ್ನು ಇನ್ನೂ ಹೆಚ್ಚಿಗೆ ದಾನ ಮಾಡಲಿ ಅಂತ ಈ ಮೂಲಕ ಕೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಂದಕುಮಾರ್ ಮತ್ತು ನವೀನ್ ಅವರ ಮಾರ್ಗದರ್ಶನದಲ್ಲಿ ಒಂದು ಶಾಲೆ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ ತಾಯಂದಿರು ಮತ್ತು ತಂದೆಯವರು ಈ ಸಮಸ್ಯೆಯನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿ ಇದನ್ನು ಒಳ್ಳೆ ಎಜುಕೇಷನ್ ಆಗಿ ಮಾಡಬೇಕಾಗಿ ತಮ್ಮಲ್ಲಿ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ, ಸೊ ಎಲ್ರಿಗೂ ಒಳ್ಳೆಯದಾಗಲಿ ಶುಭಾಶಯಗಳನ್ನು ಕೊಡ್ತಾ ಜೈ ಹಿಂದ್ ಜೈ ಕರ್ನಾಟಕ. ಈ ಕಿಡ್ಜಿ ಸ್ಕೂಲನ್ನು ನಂದಕುಮಾರ್ ಅವರು ಸ್ಥಾಪಿಸಿ ನಗರದ ಮಧ್ಯದಲ್ಲಿದೆ. ಸಾಮಾನ್ಯವಾಗಿ ಇಲ್ಲಿ ಹತ್ತಿರದ ಮಕ್ಕಳಿಗೆ ಇಲ್ಲಿ ವಾಹನ ಬೇಕಾಗಿಲ್ಲ, ಹಾಗೆ ಬಂದು ಹೋಗುವಂಥ ಒಂದು ಅನುಕೂಲ ಇದಾಗಿದೆ. ಹಾಗೂ ಇಲ್ಲಿ ಪಟ್ಟಣದ ಮಧ್ಯದಲ್ಲಿರುವುದರಿಂದ ಎಲ್ರಿಗೂ ಇದು ಪರಿಚಿತವಾಗಿದೆ. ಹಾಗೂ ಈ ನಂದಕುಮಾರ್ ಅವರು ಹಿಂದಿನಿಂದಲೂ ಈ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹಾಗೂ ಯಾವುದೇ ಈ ಪಟ್ಟಣದಲ್ಲಿ ಯಾವುದೇ ಒಂದು ಸಮಾರಂಭ ಆಗಲಿ, ಒಂದು ಪುಣ್ಯ ಕಾರ್ಯ ಆಗಲಿ, ಅದಕ್ಕೆ ಮನಸ್ಸೋ ಇಚ್ಛೆ ಸಹಾಯ ಮಾಡುವಂಥ ವ್ಯಕ್ತಿಯವರು. ಅವರ ಜೊತೆಯಲ್ಲಿದ್ದ ನವೀನ್ ಅವರು ಅವರಿಗೆ ತುಂಬ ಸಹಾಯಕರಾಗಿದ್ದಾರೆ. ಈ ಸ್ಕೂಲು ಮುಂದೆ ಉತ್ತಮವಾಗಿ ಅಭಿವೃದ್ಧಿ ಆಗಲಿ ಹಾಗೂ ಮಕ್ಕಳಿಗೆ ಇದರಿಂದ ತುಂಬ ಪ್ರಯೋಜನ ಆಗಲಿ ಎಂದು ಹೇಳಿ ನಾನೊಂದು 2 ಮಾತನ್ನು. ಕುಮಾರ್ ಅವರು ಇದು ಒಳ್ಳೆಯ ಸಂತೋಷದ ವಿಚಾರ. ಇವರು ಪಾಪ ಸುಮಾರು ವರ್ಷದಿಂದ ಎಫರ್ಟ್ಸ್ ಹಾಕಿ ಸುಮಾರು ದಿವಸದಿಂದ ಮಾಡಬೇಕು ಅಂತಿದ್ದರು. ಈಗ ಯಶಸ್ವಿಯಾಗಿದೆ. ದೇವರು ಒಳ್ಳೇದು ಮಾಡಲಿ ಅಂತ ಅವ್ರಿಗೆ ಹಾರೈಸ್ತಾರೆ. ಶಾಲೆ ಓಪನ್ ಆಗ್ತಿರೋದು ಬಹಳ ಸಂತೋಷಕರವಾದ ವಿಷಯ. ಯಾಕೆಂದರೆ
ಮಕ್ಕಳಿಗೆ ವಿದ್ಯೆ ಅನ್ನೋದು ಬಹಳ ಮುಖ್ಯ. ನಾವು ದೇವಸ್ಥಾನಗಳಲ್ಲಿ ಎಷ್ಟು ಭಕ್ತಿಯಿಂದ ದೇವರನ್ನು ನಾವು ಕಾಣ್ತೀವಿ, ದೇವರಲ್ಲಿ ನಾವು ಏನು ನಮ್ಮ ಒಂದು ಈ ಇಷ್ಟಾರ್ಥಗಳನ್ನು ಕೇಳ್ಕೊಳ್ತೀವಿ, ಆ ರೀತಿ ಮಕ್ಕಳು ಶಾಲೆಗೆ ಬರ್ತಾರೆ, ಒಳ್ಳೆಯ ವಿದ್ಯಾವನ್ನು ಕಲಿತಾರೆ. ಆ ಸರಸ್ವತಿ ತಾಯಿ ಅವರು ಒಲಿದು ಅವರು ಒಳ್ಳೆ ವಿದ್ಯಾವಂತರಾಗಿ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಸಮಾಜವನ್ನು ಮುಂದೆ ಕಟ್ತಕ್ಕಂಥ ಜನ ಆಗ್ತಾರೆ. ಇದರಿಂದ ಈ ಶಾಲೆಗಳೇ ನಮಗೆ ದೇವಸ್ಥಾನ ಇದ್ದಂಗೆ, ಒಂದು ರೀತಿ ದೇವಸ್ಥಾನ ಅನ್ನಬೇಕು. ಯಾಕಂದರೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಭಾಳಷ್ಟು ಶ್ರಮವಹಿಸಿ ಮಕ್ಕಳಿಗೆ ಪಾಠಗಳನ್ನು ಕಲಿಸ್ಕೊಡ್ತಾರೆ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ. ಎಲ್ಲ ನಮ್ಮ ಟೌನಲ್ಲಿರೋರೆಲ್ಲ ಬಂದು ನಮ್ಮ ಶಾಲೆಯಲ್ಲಿ ಸೇರಿಸಿ ಆ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಿ, ಉತ್ತೇಜನ ಕೊಡಿ. ಮಕ್ಕಳ ವಿದ್ಯಾಭ್ಯಾಸನೇ ನಮ್ಮ ಸಮಾಜದ ಅಡಿಗಲ್ಲು. ಅದಕ್ಕೆ ಎಲ್ಲ ಪೋಷಕರು ಶ್ರಮವಹಿಸಿ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅಂತ ಕೇಳ್ಕೊಳ್ತೀನಿ. KG ಸ್ಕೂಲ್ ಮೊದಲನೇ ದಿನ ಓಪನ್ ಆಗಿದೆ. ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಮ್ಮಲ್ಲಿ ಒಳ್ಳೆ ಸಣ್ಣ ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಮಾಡಿದ್ದಾರೆ ಈ ಏರಿಯಾದಲ್ಲಿ. ನಮಸ್ತೆ ಎಲ್ಲರಿಗೂ. ಆನೇಕಲಲ್ಲಿ ಕಿಡ್ಜಿ ಅಂತ ನ್ಯೂ ಸ್ಕೂಲ್ ಒಂದು ಓಪನ್ ಆಗಿದೆ. ನಮ್ಮದು ಕಿಡ್ಜಿ ಬಂದು 2,500 ಬ್ರ್ಯಾಂಚಸ್ ಇದೆ ನಮ್ಮ ಸ್ಕೂಲ್ದು. ಆನೇಕಲಲ್ಲಿ ಇದು ಹೊಸ ಬ್ರ್ಯಾಂಚ್ ಓಪನ್ ಮಾಡಿದ್ರಿ. ನಮ್ಮಲ್ಲಿ ಡೇ ಕೇರಿಂದ ಹಿಡಿದು UKG ತನಕ ಇಯರ್ ಓಪನ್ ಇದೆ. ಸೊ ನಮ್ಮದು ಬಂದು ಪೆಂಟಮೈಂಡ್ ಲರ್ನಿಂಗ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಎಜುಕೇಷನ್ ಕೊಡ್ತಿದ್ದೀರಿ. ಸೊ ಎಲ್ಲ ಬಂದು ಅಡ್ಮಿಷನ್ ಮಾಡ್ಕೊಬೇಕು ಅಂತ ವಿನಂತಿ ಮಾಡ್ಕೊಳ್ತಿದ್ದೀರಿ. ನಾವೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ಇದ್ದಾರೆ. ಸೊ ಎಲ್ಲರೂ ಬಂದು ಪ್ಲೀಸ್ ಅಡ್ಮಿಷನ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಒಳ್ಳೆ ಎಜುಕೇಷನ್ ಸಿಗುತ್ತೆ ಮಕ್ಕಳಿಗೆ.